ಯಾವುದಾದ್ರೂ ಒಂದಿತ್ತು ಅಂತಂದ್ರೆ ಅದು ಗಾಳಿ ಅಂತ. ನಾವು ಗಾಳಿಯನ್ನ ನೋಡೋದಿಲ್ಲ. ಗಾಳಿ ಅನುಭವಿಸ್ಲಿಕ್ಕೆ ಸಾಧ್ಯ ಹೊರತು ಹೇಗೆ ನೋಡ್ಲಿಕ್ಕೆ ಸಾಧ್ಯವಿಲ್ಲವೋ ಮಾನವ ಜನ್ಮಕ್ಕ ಗುರು ಉಪದೇಶ, ಗುರುವಿನ ಆಶೀರ್ವಾದ ಅನುಭವಿಸ್ಲಿಕ್ಕೆ ಸಾಧ್ಯ ಹೊರತು ಎಂದಿಗೂ ನೋಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಗುರುವಿನ ಆಶೀರ್ವಾದವನ್ನ ಅನುಭವಿಸ್ಬೇಕು, ಗುರುವಿನ ಉಪದೇಶವನ್ನ ನಾವು ಪಡಿಬೇಕು. ಅದು ಏನಪ್ಪ ಅಂತಂದ್ರ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ಸಾಕಷ್ಟನ್ನ ಗಳಿಸ್ತೀವಿ. ಏನು ಅಂತಂದ್ರ ಆಸ್ತಿ ಗಳಿಸ್ತೀವಿ, ಅಂತಸ್ತನ್ನ ಗಳಿಸ್ತೀವಿ, ದುಡ್ಡನ್ನ ಗಳಿಸ್ತೀವಿ, ಮನಿ ಕಟ್ತೀವಿ, ತಗೊಂತೀವಿ. ನಾವು ಗಳಿಸಿದ್ದು ನೋಡ್ಲಿಕ್ಕೆ ಸಿಗ್ತೈತಿ, ಗುರು ಕೊಟ್ಟಿದ್ದು ಅನುಭವಿಸ್ಲಿಕ್ಕೆ ಆಗ್ತೈತಿ ಅಂತ. ಅದಕ್ಕೆ ಕೂಡ ಅದನ್ನ ಸ್ವಚ್ಛ ಮಾಡ್ಲಿಕ್ಕೆ ಏನಪ್ಪ ಅಂದ್ರ ನಾವು ಕಸಬರಿಗೆಯನ್ನು ಬಳಸ್ತೀವಿ. ಅದಕ್ಕೆ ಮನಿ ಸ್ವಚ್ಛ ಮಾಡ್ಲಿಕ್ಕೆ ಕಸಬರಿಗೆ ಬೇಕು, ಮನಸ್ಸು ಸ್ವಚ್ಛ ಮಾಡ್ಲಿಕ್ಕೆ ಏನಪ್ಪ ಅಂದ್ರ ಗುರು ಬೇಕಂತ. ಈ ಜ್ಞಾನ ಬರುವುದಿಲ್ಲ ಅಂತ ಹೇಳ್ತಾರೆ. ಗುರು ಏನು ಉಪದೇಶವನ್ನ ಮಾಡ್ತಾನಲ್ಲ ನಾವು ಪಾಲಿಸ್ಬೇಕು ಅಂತೇಳಿ. ಒಂದು ಸಣ್ಣ ದೃಷ್ಟಾಂತವನ್ನು ನಾನು ಹೇಳಿ ಮುಗಿಸ್ತೀನಿ. ಅರಿವು ಮರಿವು. ಗುರು ಮೊದಲಿಗೆ ಅರಿವನ್ನ ಕೊಡ್ತಾನ, ಆಮೇಲೆ ಮರುವನ್ನ ಕೊಡ್ತಾನಂತ. ಒಂದು ದಿವ್ಸ ಏನಾಯ್ತಂದ್ರೆ ಒಬ್ರು ಬಹಳ ತಪಸ್ವಿಗಳಿರ್ತಾರ, ಧ್ಯಾನ ಮಾಡ್ಕೊಂತ ಕುಂತಿರ್ತಾರ. ಒಬ್ಬ ಶಿಷ್ಯ ಏನ್ ಮಾಡ್ತಾನಂದ್ರ ಅವನಿಗೆ ಏನು ಹಂಬಲಾಕೈತೆ ಅಂದ್ರ ಗುರುವಿನ ಉಪದೇಶ ನಾನು ತಗೋಬೇಕು, ನಾನು ಈ ಜನ್ಮ ಪಾವನವನ್ನು ಮಾಡ್ಕೋಬೇಕು ಅಂತೇಳಿ 4-5 ಸಲ ಗುರುವಿನ ಕಡೆ ಹೋಗ್ತಾನ. ಯಪ್ಪ ನನಗೆ ಗುರುಪದೇಶ ಕೊಡಪ್ಪ ಅಂತೆ. ನಾಳೆ ಬಾ ಅಂತಾರ. ಮತ್ತೆ ಕೇಳಕ್ ಹೋಗ್ತಾನ, ಯಪ್ಪ ನನಗೆ ಗುರುಪದೇಶ ಕೊಡಂತೇಳಿ. ಅವಾಗ ಗುರು ಒಂದು ಮಾತಂತಾನೆ. ಏನಂತಂದ್ರ ತನು ಮನ ಧನ ಮೂರನ್ನ ಗುರುವಿಗೆ ನೀನು ಸಮರ್ಪಣೆ ಮಾಡಿದ್ದೇ ಆಯ್ತಪ್ಪ ಅಂತಂದ್ರ ನಾ ಗುರುಪದೇಶ ಕೊಡ್ತೀನಿ ಅಂತ. ತನು ಮನ ಧನ ಮೂರನ್ನು ನೀ ಗುರುವಿಗೆ ಅರ್ಪಿಸಿದೆಪ್ಪ ಅಂತಂದ್ರ ಮಾತ್ರ ಅಷ್ಟೇ ಗುರುಪದೇಶ ಕೊಡ್ತೀನಿ ಅಂತ ಹೇಳ್ತಾರೆ. ಯಾಕಂದ್ರ ಗುರುವಿಗೆ ಗೊತ್ತಿರ್ತೈತಿ ನಮ್ಮ ಮುಂದೆ ಜೀವನ ಏನು ಅಂತೇಳಿ. ಇಲ್ಲಪ್ಪ ಮೂರೂ ನಾನು ನಿನ್ನ ಪಾದಕ್ಕೆ ಬಿಡ್ತೀನಿ, ನಾನು ಮೂರೂ ಕೊಡ್ತೀನಿ, ನನಗೆ ಉಪದೇಶ ಮಾಡಂತಂದಾಗ ಗುರು ಏನಪ್ಪ ಅಂತಂದ್ರೆ ತಮ್ಮ ವಾಣಿಲಿಂದ ಒಂದು ಗುರುಪದೇಶವನ್ನ ಕೊಟ್ರು. ಅವನು ಭಿಕ್ಷಕನಾದವ ಶ್ರೀಮಂತನಾಗ್ತಾನೆ. ಶ್ರೀಮಂತನಾದ ಬಳಿಕ ಅವನಿಗೆ ಏನಾಗ್ತೈತಿ ಅಂತಂದ್ರ ನಾನು ಅನ್ನೋ ಅಹಂಕಾರ ಬರ್ತೈತೆ ಅಂತ. ನಾನು ಅನ್ನೋ ಅಹಂಕಾರ ಬಂದಾಗ ಒಂದು ದಿವಸ ಗುರು ಏನಪ್ಪ ಅಂತಂದ್ರ ಪರೀಕ್ಷೆ ಮಾಡ್ಲಿಕ್ಕೆ ಹೋಗ್ತಾರಂತ. ಆ ವ್ಯಕ್ತಿಯನ್ನ ಕರೆಸ್ತಾರ ಗುರುಗಳು. ಅವನಿಗೊಂದು ಮಾತು ಹೇಳ್ತಾರೆ. ಏನಂದ್ರ ನಾನು ಬಸವ ಪುರಾಣವನ್ನು ಹೇಳ್ತೀನಪ್ಪ, ಅಲ್ಲಿ ನಂದಾದೀಪವನ್ನು ಇಡ್ತೀನಿ. ಆ ನಂದಾದೀಪಕ್ಕೆ ಏನೈತಲ್ಲ ನಿನ್ನ ಮನೆಯಿಂದ ಏನಪ್ಪ ಅಂದ್ರೆ ಎಣ್ಣೆ ಬರಬೇಕು ಅಂತ ಹೇಳ್ತಾರೆ. ಗುರು ಭಾಳ ಏನೂ ಕೇಳಿರಂಗಿಲ್ಲ, ಅವನಿಗೆ ಆಸ್ತಿ ಅಂತಸ್ತಿ ಏನೂ ಕೇಳಿರಲ್ಲ. ದೀಪಕ್ಕೆ ಹಚ್ಚಿದ ಎಣ್ಣೆ ಏನು ಕೊಟ್ಟಿರ್ತಾರಲ್ಲ ಅದಾದ ತಕ್ಷಣ ನಿನ್ನ ಮನೆಗೆ ಬಂದಿರ್ತಾರ, ಆ ಎಣ್ಣೆ ಕೊಡುವಂತೇಳಿ. ಅವಾಗ ಹ್ಞೂ ಅಂತ ಅನ್ನತ್ತಾರ. ಒಂದು ದಿವಸ ಪರೀಕ್ಷೆ ಬರ್ತೈತಿ. ಏನಪ್ಪ ಅಂತಂದ್ರ ಗುರುಗಳ ದೀಪ ನೋಡ್ತಾರ, ದೀಪ ಮುಗಿಲಿಕ್ಕೆ ಬಂದಿರ್ತೈತಿ. ಅವಾಗ ಆ ಶಿಷ್ಯನ ಮನೆಗೆ ಹೇಳ್ತಾರೆ, ಹೋಗಿ ಅವನ ಮನೆಗೆ ಹೋಗಿ ಏನಪ್ಪ ಅಂತಂದ್ರ ಎಣ್ಣೆ ತಗೊಂಡ್ಬಂದು ಇದಕ್ಕೆ ಹಾಕ್ರಿ ಅಂತೆ. ಅವಾಗ ಪುರಾಣ ಕೇಳುವಂತ ಒಬ್ಬ ವ್ಯಕ್ತಿ ಅವ್ರ ಮನೆಗೆ ಹೋಗ್ತಾನ, ಎಣ್ಣೆ ಕೇಳ್ತಾನೆ. ಎಣ್ಣೆ ಕೇಳಿದಾಗ ಅವಾಗ ವ್ಯಕ್ತಿ ಹೇಳ್ತಿರ್ತಾಳಲ್ಲೇ, ಆಕಿ ಶ್ರೀಮಂತಕಿಯ ಏನಪ್ಪ ಅಂತಂದ್ರ ಅಹಂಕಾರ ಬಂದಿರ್ತೈತಿ. ಅವಾಗ ಆ ವ್ಯಕ್ತಿ ಎಣ್ಣೆ ಕೇಳಕ್ ಹೋದವನಿಗೆ ಏನಂತಾಳಪ್ಪ ಅಂತಂದ್ರ
ನಿಮ್ಮ ಸ್ವಾಮಿಗಳಿಗೆ ನಮ್ಮ ಮನಿ ಎಣ್ಣಿನ ಬೇಕಾಗೈತೇನಪ್ಪ, ಬ್ಯಾರೆಯವ್ರ ಮನಿ ಎಣ್ಣೆ ಬ್ಯಾಡಾಗೈತೇನೋ ಅಂತ ಕೇಳ್ತಾಳಕ್ಕೆ. ನಾವು ಎಣ್ಣೆ ಕೊಡಂಗಿಲ್ಲ ಹೋಗಂತಾಳ. ಆ ವ್ಯಕ್ತಿ ಬಂದು ಗುರುಗಳಿಗೆ ಏನಂತಾನಪ್ಪ ಅಂದ್ರ, ಗುರುಗಳ ದೀಪ ಹಚ್ಚಕ ಎಣ್ಣೆ ಕೊಡಂದ್ರ ಅವರು ಕೊಡಲ್ಲಾಗ್ಯಾರ, ಅದಕ್ಕೆ ನಾನು ಹಂಗೆ ಬಂದೀನಿ ಅಂತೇಳಿ. ಗುರುಗಳು ಅವತ್ತಿನ ದಿವಸ ಏನಪ್ಪ ಅಂದ್ರ ಪುರಾಣವನ್ನು ಮುಗಿಸ್ತಾರೆ. ಮುಗಿಸಿ ಆ ಶಿಷ್ಯನ ಕರೆಯಾಗ ಕಳಿಸ್ತಾರೆ. ಕಳಿಸಿ ಅವನಿಗೆ ಕೇಳ್ತಾರಂತ, ಅಲ್ಲಪ್ಪ ತನು ಮನ ಧನವನ್ನ ನೀನು ಕೊಟ್ಟಿನಿ ಅಂತ ಹೇಳಿ ನೀನು ಗುರುಪದೇಶವನ್ನು ತಗೊಂಡು ಮತ್ತು ಎಣ್ಣಿನೂ ಕೊಡ್ತೀನಂದು, ಕೇಳಾಕ ಹೋದ್ರಿ ಎಣ್ಣೆ ಕೊಡಲ್ಲಾಗ್ಯಾರ, ಹಿಂಗಾಗಿ ನೀನು ಗುರುಪದೇಶವನ್ನ ಪಡ್ಕೊಂಡು ಇಟ್ಕೊಳ್ಳಿಕ್ಕೆ ನೀನು ಅರ್ಹನಲ್ಲ ಅಂತ ಹೇಳ್ತಾರ. ನೀನು ಇಟ್ಕೊಳ್ಳಿಕ್ಕೆ ಅರ್ಹನಲ್ಲ ಅಂದಾಗ ಇವನಿಗೂ ಏನಪ್ಪ ಅಂತಂದ್ರ ಅಹಂಕಾರ ಬಂದಿರ್ತೈತಿ. ಯಾವ ಅಹಂಕಾರ ಅಂದ್ರೆ ನಾನನ್ನೋ ಅಹಂಕಾರ, ನಾ ಶ್ರೀಮಂತ ಅನ್ನೋ ಅಹಂಕಾರ, ಆಮೇಲೆ ನನ್ನಲ್ಲಿ ದುಡ್ಡು ಐತಿ ಆಸ್ತಿ ಐತಿ ಅನ್ನೋ ಅಹಂಕಾರ. ಆದ್ರ ಗುರುವಿನ ಎದುರು ಅದು ತೃಣ ಸಮ ಅಂತ ತಿಳಿಲಿಲ್ಲ. ಗುರುವಿಗೆ ಏನನ್ನಪ್ಪ ಅಂತ